ಇವತ್ತಿನ ಸಂಪುಟದ ಮುಂದೆ 3 ಪ್ರಮುಖ ವಿಚಾರಗಳ ಚರ್ಚೆ ಆಗಿದೆ. ಆ 3 ಪ್ರಮುಖ ಅಂಶಗಳು ಪವರ್ ಟಿವಿಯಲ್ಲಿ ಬಿಟ್ಟು ಬೇರೆ ಎಲ್ಲೂ ನಿಮಗೆ ಚರ್ಚೆ ಮಾಡಲಿಕ್ಕೆ ಸಿಗೋದಿಲ್ಲ. ಸಂಪುಟ ಸಭೆ ಮುಂದೆ 3 ಪ್ರಮುಖ ವಿಚಾರಗಳ ಗಂಭೀರ ಚರ್ಚೆ ಆಗಿದೆ. ಜಾತಿ ಗಣತಿ ವರದಿ ವಿಚಾರದಲ್ಲಿ 3 ಅಂಶವನ್ನ ಆಧರಿಸಿ ಮಂಥನ ನಡೀತಾ ಇದೆ. ಏನಾಗಾದ್ರೆ ಆ ವರದಿ ಅಂಗೀಕರಿಸಿ ಮೀಸಲಾತಿ ಹೆಚ್ಚಳಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡೋದು, ಸಂಪುಟ ಉಪಸಮಿತಿ ಅಥವಾ ತಜ್ಞರ ಸಮಿತಿಯನ್ನ ರಚಿಸಿ ಪರಿಶೀಲನೆ ಮಾಡೋದು, ಮರು ಸರ್ವೆ ಅಥವಾ ಮಾದರಿ ಸರ್ವೆ ಮೂಲಕ ಹಾಲಿ ವರದಿ ಸರಿನಾ ತಪ್ಪಾ ಅಂತ ದೃಢೀಕರಣ ಮಾಡಿಕೊಳ್ಳುವುದು. ಹೀಗೆ ಜಾತಿ ಗಣತಿ ವರದಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿರುವಂತಹ ವಿಚಾರ ಪವರ್ ಟಿವಿಗೆ ಸಿಕ್ಕಿದೆ. ಈ ಬಗ್ಗೆ ಖಚಿತ ಮೂಲಗಳಿಂದ ಮಾಹಿತಿ ನೋಡಿ. ಒಂದು, ವರದಿಯನ್ನ ಅಂಗೀಕಾರ ಮಾಡಿ ಮೀಸಲಾತಿ ಹೆಚ್ಚಳ ಮಾಡಿ ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡೋದು. ಎರಡನೇದು, ಸಂಪುಟ ಉಪಸಮಿತಿ ಅಥವಾ ತಜ್ಞರ ವಿಶೇಷ ಸಮಿತಿಯನ್ನ ರಚನೆ ಮಾಡಿ ಪರಿಶೀಲನೆ ಮಾಡಿಸೋದು. ಇನ್ನೊಂದು, ಮರು ಸರ್ವೆಯನ್ನ ಮಾಡಿ ಅಥವಾ ಮಾದರಿ ಸರ್ವೆಯ ಮೂಲಕ ಹಾಲಿ ವರದಿಯನ್ನ ದೃಢೀಕರಣ ಮಾಡೋದು. ಇದು ಪವರ್ ಟಿವಿಗೆ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿ. ಈ ರೀತಿಯಾದಂತಹ 3 ಅಂಶಗಳನ್ನ ಆಧರಿಸಿ ಮುಖ್ಯಮಂತ್ರಿಗಳು ಇದನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಪವರ್ ಟಿವಿಗೆ ಸಿಕ್ಕಿರುವಂತಹ ಖಚಿತ ಮಾಹಿತಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆರಿ ಗುಡ್ ಈವ್ನಿಂಗ್ ರಾಘವೇಂದ್ರ. ಸದ್ಯ ಜಾತಿ ಗಣತಿ ಜೋರಾಗಿ ನಡೀತಾ ಇದೆ, ವಿಶೇಷ ಸಂಪುಟ ಸಭೆ ಕೂಡ ನಡೀತಾ ಇದೆ. ಸೊ ಈ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಯಾವ ರೀತಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯ ಈ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ನಿಂತ್ಕೊಂಡಿದೆ, ಪರ ವಿರೋಧಗಳು ಹೆಚ್ಚಾಗಿ ಕಾಡ್ತಾ ಇದೆ, ಸಿದ್ದರಾಮಯ್ಯನವರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ, ಜೊತೆಗೆ ಸಭೆಗೂ ಮುನ್ನ 10 ನಿಮಿಷಗಳ ಕಾಲ ಸಿಎಂ ಹಾಗೆ ಡಿಸಿಎಂ ಪ್ರತ್ಯೇಕ ಚರ್ಚೆಯನ್ನ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಇಂದಿನ ಜಾತಿ ಗಣತಿ ವಿಚಾರವಾಗಿ ನಡೀತಾ ಇರುವಂತಹ ಸಂಪುಟ ಸಭೆಯ ಹೈಲೈಟ್ಸ್ ರಾಘವೇಂದ್ರ. ಗುಡ್ ಈವ್ನಿಂಗ್ ಸಿಂಧುರ. ಪ್ರಮುಖವಾಗಿ ಇವತ್ತು ನಡೀತಾ ಇರ್ತಕ್ಕಂತಹ ಏನು ಸಚಿವ ಸಂಪುಟ ಸಭೆ ಏನಿದೆ, ಇದು ಒಂದು ವಿಶೇಷವಾಗಿರ್ತಕ್ಕಂತಹ ಸಚಿವ ಸಂಪುಟ ಸಭೆ. ಯಾಕಂದ್ರೆ ಇವತ್ತು ಯಾವುದೇ ರೀತಿಯ ಅಜೆಂಡಾ ಇಲ್ಲದೆ ಒಂದೇ ಅಜೆಂಡಾದ ಮೇಲೆ ನಡೀತಾ ಇರ್ತಕ್ಕಂತಹ ಸಚಿವ ಸಂಪುಟ ಸಭೆ. ಪ್ರಮುಖವಾಗಿ ಜಾತಿ ಗಣತಿ ವಿಚಾರ ಏನಿದೆ, ಆ ಜಾತಿ ಗಣತಿ ವಿಚಾರವನ್ನ ಯಾವ ರೀತಿ ಮುಂದೆ ನಾವು ಡೆವಲಪ್ಮೆಂಟ್ ಮಾಡಬೇಕು, ಏನೀಗಾಗಲೇ ಸಿಎಂ ಅವರು ಜೇನುಗೂಡಿಗೆ ಕಲ್ಲನ್ನು ಹೊಡೆದಿದ್ದಾರೆ, ಆ ಜೇನು ನೊಣಗಳನ್ನ ಯಾವ ರೀತಿ ಸಂಧಾನ ಮಾಡಬೇಕು, ಯಾವ ರೀತಿ ಸಂತೈಸಬೇಕು ಅನ್ನೋದ್ರ ಬಗ್ಗೆ ಇದೀಗ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕೆಲವೊಂದಿಷ್ಟು ಸಮುದಾಯಗಳು ಈ ಒಂದು ಜಾತಿ ಗಣತಿ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ತಮ್ಮ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಈ ವರದಿಯಿಂದ, ಯಾವುದೇ ಕಾರಣಕ್ಕೂ ಸಹ ಈ ವರದಿಯನ್ನ ಮಂಡನೆ ಮಾಡಕೂಡ್ದು, ಅನುಷ್ಠಾನಕ್ಕೆ ತರಕೂಡ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನ ತಮ್ಮ ಸಮುದಾಯದ ಸಚಿವರ ಮುಖಾಂತರ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿಯೇ ಕ್ಯಾಬಿನೆಟ್ ಸಭೆಗೂ ಆರಂಭಕ್ಕೂ ಮುನ್ನ ಸಿಎಂ ಅವರು 2 ಪ್ರಮುಖ ಪ್ರಬಲ ಸಮುದಾಯದ ನಾಯಕರನ್ನ ಕರೆದುಕೊಂಡು ತಮ್ಮ ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಒಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು, ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಬಲ ನಾಯಕ, ಹಾಗೆ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ MB ಪಾಟೀಲ್ ಅವರು, ಇವರ ನೇತೃತ್ವದಲ್ಲಿ ಆಯಾ ಸಮುದಾಯದ ಸಚಿವರ ಜೊತೆ ಸಿಎಂ ಅವರು ಸುಮಾರು 15 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸ್ತಾರೆ. ಸಮುದಾಯದಲ್ಲಿ ಯಾವ ರೀತಿ ಒಪಿನಿಯನ್ ವ್ಯಕ್ತವಾಗಿದೆ, ಈ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮುದಾಯದಲ್ಲಿ ಇದ್ದಿರ್ತಕ್ಕಂಥ ಆಕ್ರೋಶ ಏನು ಅನ್ನೋದ್ರ ಬಗ್ಗೆ ಮೊದಲು ಮಾಹಿತಿಯನ್ನ ಪಡಿತಾರೆ. ಅದಾದ ನಂತರ ಕ್ಯಾಬಿನೆಟ್ ಸಭೆಗೆ ಹೋಗ್ತಾರೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 4 ಅಂಶಗಳನ್ನ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಮುಂದೆ ಇಡಲಾಗುತ್ತೆ. ಒಂದು, ವರದಿ ಇವಾಗ ಮಂಡನೆ ಆಗಿದೆ, ಆ ಮಂಡನೆ ಆಗಿರ್ತಕ್ಕಂಥ ವರದಿಯನ್ನ ಅನುಷ್ಠಾನ ಮಾಡಿ ಅದನ್ನು ಮೀಸಲಾತಿ ಹೆಚ್ಚಿಸುವಂತೆ ಕೇಂದ್ರಕ್ಕೆ ರವಾನೆ ಮಾಡುವುದು. ಅಂದ್ರೆ ಅಲ್ಲಿಗೆ ಕ್ಲಿಯರ್ ಕಟ್ ಕೇಂದ್ರಕ್ಕೆ ರವಾನೆ ಮಾಡಿದ್ದೇ ಆಗಿದ್ದಲ್ಲಿ ಕೇಂದ್ರ ಅನುಮತಿಯನ್ನು ಕೊಡಬೇಕಾಗುತ್ತೆ. ಕೇಂದ್ರ ಇದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ, ಹಾಗೆ ಅದು ಮುಂದುವರ್ಕೊಂಡು ಹೋಗುತ್ತೆ. ನಾವು ಬೀಸದೊಣ್ಣೆಯಿಂದ ತಪ್ಪಿಸ್ಕೋಬಹುದು ಅನ್ನೋದು ಸಹ ಸರ್ಕಾರದ ಒಂದು ರಣತಂತ್ರ. ಇನ್ನೊಂದು ಪ್ರಮುಖವಾಗಿ ಈಗ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಲೋಪದೋಷಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಅಧಿವೇಶನವನ್ನ, ಸ್ಪೆಷಲ್ ಅಧಿವೇಶನವನ್ನ ಕರೆಯುವ ಮುಖಾಂತರ ಎಲ್ಲಾ ಪಕ್ಷದ ನಾಯಕರ ಜೊತೆ ಒಂದು ಚರ್ಚೆಯನ್ನು ಸುದೀರ್ಘವಾಗಿ ನಡೆಸ್ತಕ್ಕಂಥದ್ದು. 3 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದು ಅಲ್ಲಿ ಈ ವರದಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಡೆತಡೆಗಳಿದ್ದಾವೆ, ಏನೇನು ಲೋಪದೋಷಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಒಂದು ಭಾಗವಾಗಿದೆ. ಹೀಗೆ ಕೆಲವೊಂದಿಷ್ಟು ತಂತ್ರಗಾರಿಕೆಯೊಂದಿಗೆ ಇವತ್ತಿನ ಸಚಿವ ಸಂಪುಟ ಸಭೆ ಆರಂಭವಾಗಿರ್ತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಸಚಿವರು ಸಹ ಬಹಿರಂಗವಾಗಿ ಸಿಎಂ ಎದುರುಗಡೆನೆ ತಮ್ಮ ಅಸಮಾಧಾನ ಹೊರಹಾಕುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದ್ರೆ ಈಗಾಗಲೇ ಏನಾದರೂ ಅನುಷ್ಠಾನಕ್ಕೆ ಆಗಿದ್ದಾದಲ್ಲಿ ಸಮುದಾಯದ ಜನಾಂಗ ನಮ್ಮ ಮೇಲೆ ತಿರುಗಿ ಬೀಳುತ್ತೆ, ಅದು ನಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಸಹ
ದೊಡ್ಡ ಮಟ್ಟದ ಪೆಟ್ಟನ್ನು ನೀಡಬಹುದು. ಹೀಗಾಗಿ ಈ ಅನುಷ್ಠಾನಕ್ಕೆ ಈ ವರದಿಯನ್ನು ತರ್ಕೂಡು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಒತ್ತಡವನ್ನು ಹಾಕ್ಬೋದು. ಅದು ಏನಾಗುತ್ತೆ ಅನ್ನೋದು ಈಗ ಕ್ಯಾಬಿನೆಟ್ ಸಭೆ ನಡೀತೈತೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂತ ಕುತೂಹಲ ಸಹಜವಾಗೇ ಇದೆ. ಇವತ್ತಿನ ಸಚಿವ ಸಂಪುಟ ಸಭೆ ವಿಶೇಷ ಸಂಪುಟ ಸಭೆ ಇನ್ನು ಮುಗಿದಿಲ್ಲ, ನಡೀತಾ ಇದೆ ಕ್ಯಾಬಿನೆಟ್ ಮೀಟಿಂಗು. ನೋಡೋಣ ಫೈನಲಿ ಏನ್ ರಿಸಲ್ಟ್ಸ್ ಹೊರಬೀಳುತ್ತೆ ಅನ್ನುವಂತ ಕುತೂಹಲ ಇದೆ. ನಮ್ಮ ಜೊತೆಗೆ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಿರಿಯ ಪತ್ರಕರ್ತರಾಗಿರುವಂತಹ ಸಮೀವುಲ್ಲಾ ಸರ್. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ಬಿಜೆಪಿ ವಕ್ತಾರರಾಗಿರುವಂತಹ ನಾಗರಾಜ್ ನಾಯಕ್ ಅವರಿದ್ದಾರೆ. ನಾಗರಾಜ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಲಿಂಗಾಯತ ಮಹಾಸಭಾ ವಕ್ತಾರರು ಬಾಲಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಮೊದಲಿಗೆ ಸಮೀವುಲ್ಲಾ ಸರ್, ಹಿರಿಯ ಪತ್ರಕರ್ತರು, ನಾನು ಅವ್ರ ಜೊತೆಗೆ ಮಾತನಾಡ್ತೀನಿ. ಸಮೀವುಲ್ಲಾ ಸರ್, ಈ ಜಾತಿ ಜನಗಣತಿಯ ಜಂಗಿ ಕುಸ್ತಿ ಏನಿದೆ, ಇದು ಬಹಳ ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕ್ತಾ ಇದೆ ಸರ್. ಯಾಕಂತಂದ್ರೆ ಬಹಳ ಚೆನ್ನಾಗಿದೆ ಇದೊಂದು ಟಾಪಿಕ್. ಅಂದ್ರೆ ಅನಲೈಸ್ ಮಾಡ್ಲಿಕ್ಕೆ ಅನಾಲಿಟಿಕಲ್ ವೇನಿಂದ ಬೇರೆ ಬೇರೆ ರೀತಿಯಲ್ಲಿ ನಾವು ಅನಲೈಸ್ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ಇದರ ಅಜೆಂಡಾ ಪೊಲಿಟಿಕಲ್ ಅಜೆಂಡಾ ಅಂತಾನೆ ಗೊತ್ತಿದ್ರು, ಈಗ 11 ವರ್ಷಗಳ ಹಿಂದೆ ನಡೆದಿರುವಂತಹ ಸಮೀಕ್ಷೆಯನ್ನ ಈಗ ಈ ವರದಿಯನ್ನ ಜಾರಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಪಣ ತೊಟ್ಟು ನಿಂತುಕೊಂಡಿರೋದಕ್ಕೂ, ಅದನ್ನ ಸ್ವಪಕ್ಷದ ಸಚಿವರು ಶಾಸಕರು ಎಲ್ಲರೂ ಕೂಡ ವಿರೋಧಿಸ್ತಾ ಇರೋದಕ್ಕೂ ಸರ್ ಏನ್ ಹೇಳ್ತೀರಿ ಸರ್? ಮೊದಲ ರಿಯಾಕ್ಷನ್ ನಿಮ್ದು. ಒಂದು ಜಾತಿ ಜನಗಣತಿ ವರದಿ, ಅದರ ಕಂಟೆಂಟ್ ಎಷ್ಟು ಮುಖ್ಯವೋ ಹಾಗೇನೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ದಿಟ್ಟ ಮತ್ತು ಸಂಕಲ್ಪ ನಾಯಕತ್ವ ಅಷ್ಟೇ ಮುಖ್ಯ. ಈ ಹಿಂದೆ ಹಾವನೂರು ವರದಿ ಬಂದಾಗ, ವೆಂಕಟಸ್ವಾಮಿ ಆಯೋಗದ ವರದಿ ಬಂದಾಗ, ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಬಂದಾಗ, ಹೀಗೆ ಇಂತಹ ಆಯೋಗದ ವರದಿಗಳು ಬಂದಾಗ್ಲೆಲ್ಲ ವಿವಾದ ಭುಗಿಲೇಳುತ್ತೆ. ವಿವಾದಗಳು ಭುಗಿಲೇಳ್ತಿರೋದು ಇಂಥ ಇದೆ ಮೊದಲನೇ ಬಾರಿಗಲ್ಲ. ಇಂಥ ಸಂದರ್ಭದಲ್ಲಿ ಸಮುದಾಯಗಳನ್ನ ಸಮಾಧಾನ ಪಡಿಸೋದಕ್ಕೆ ಅಥವಾ ಅವರಿಗೆ ಮ್ಯಾಕ್ಸಿಮಮ್ ಏನಾದ್ರು ಬೇರೆ ಅದರಲ್ಲಿ ಸಹಾಯ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪಾಸಿಬಿಲಿಟಿನ ಎಕ್ಸ್ಪ್ಲೋರ್ ಮಾಡಬೇಕು. ಮತ್ತು ಆ ಸಮುದಾಯದ ನಾಯಕರನ್ನ, ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ದಿಟ್ಟ ನಾಯಕತ್ವಗಳಿರ್ಬೇಕು. ಆಗ ಇಂಥ ವರದಿಗಳನ್ನ ನಾವು ಸಂಕಲ್ಪ ಇರಬೇಕು. ಈ ವರದಿಗಳನ್ನ ಅದನ್ನ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಆದ್ದರಿಂದ ಇದೀಗ ಈ ಸರ್ಕಾರ ಇದನ್ನ ಪ್ರೆಸೆಂಟ್ ಮಾಡಿದೆ. ಸರ್ಕಾರ ಇದನ್ನ ನಮ್ದೊಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನುವ ರೀತಿಯಲ್ಲಿ ಚೀಫ್ ಮಿನಿಸ್ಟರ್ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಅವ್ರ ಮೇಲೆ ಹಾಕಿ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಹೀಗಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಜೊತೆಗೆ ಎಲ್ಲಾ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ದಿಟ್ಟತನವನ್ನ ಮತ್ತು ರಾಜಕೀಯ ಸಂಕಲ್ಪವನ್ನ ಮುಖ್ಯಮಂತ್ರಿಗಳು ತೋರಿಸ್ತಾರ ಅನ್ನೋದು ಇದು ಮುಖ್ಯವಾದಂತಹ ಪ್ರಶ್ನೆ ಎದುರು. ರೈಟ್ ಸರ್, ನಾನು ಅದನ್ನೇ ನಿಮ್ಮ ಹತ್ರ ಹೇಳಕ್ ಬಂದೆ. ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ, ಎಲ್ಲ ಸಮುದಾಯದ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರಲ್ಲ, ಪ್ರಾಕ್ಟಿಕಲಿ ಇಸ್ ಇಟ್ ರಿಯಲಿ ಪಾಸಿಬಲ್ ಅನ್ನುವಂತ ಪ್ರಶ್ನೆ ಹುಟ್ಕೊಳುತ್ತೆ ಸರ್. ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಹೇಳ್ದಂಗೆ ಮುಂದಿನ ಹಂತದಲ್ಲಿ ನಾನು ಅದ್ರ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ನಾಗರಾಜ್ ನಾಯಕ್ ಅವರೇ, ನಿಮ್ಮ ಮೊದಲ ಪ್ರತಿಕ್ರಿಯೆ, ಈ ಜಾತಿ ಗಣತಿ ವರದಿ ಮಂಡಿಸಿದ್ದಾರೆ, ಇವತ್ತು ವಿಶೇಷ ಸಂಪುಟ ಸಭೆ ನಡೀತಾ ಇದೆ, ವಿರೋಧ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ಕೂಡ ಇದನ್ನ ವಿರೋಧ ಅನ್ನೋದಕ್ಕಿಂತ ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾರೆ, ಸರಿಯಾದ ರೀತಿ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀವಿ? ಮೊದಲಿನಿಂದಲೂ ಸಹಿತ ನಮ್ಮ ಪಕ್ಷದ ಸ್ಟ್ಯಾಂಡ್ ಏನಂತ ಹೇಳಿದ್ರೆ, ಜಾತಿ ಗಣತಿಗೆ ನಾವು ವಿರೋಧ ಮಾಡ್ತೀವಂತ ಇಲ್ಲ. ಏನು ಜಾತಿ ಗಣತಿ 2015ರಿಂದ ಶುರು ಮಾಡಿ ಈಗ ನೀವು ಏನು ಅದನ್ನ ಅರ್ಪಿಸಿದಿರಲ್ಲ, ಅದರಲ್ಲಿ ಅವೈಜ್ಞಾನಿಕತೆ ತುಂಬಿದೆ ಅಂತ ಹೇಳುವುದು ಕಡಾಖಂಡಿತವಾಗಿ ನಾವು ಹೇಳ್ತಾ ಇದ್ದೀವಿ. ಸರಿಯಾಗಿ ಮಾಡಲಿಲ್ಲ. ಇದರಲ್ಲಿ ಮುಖ್ಯಮಂತ್ರಿಗಳು ಈ ಹಿಂದೂ ಧರ್ಮವನ್ನ ಒಡೆದು ಬಿಸಾಕ್ಲಿಕ್ಕೆ, ಚೂರು ಚೂರು ಮಾಡಲಿಕ್ಕೆ, ಆ ಮುಖಾಂತರ ಒಂದು ಧರ್ಮದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎನ್ನುವುದನ್ನ ದೇಶದಲ್ಲಿ ತೋರಿಸಲಿಕ್ಕೆ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಮಾಡಿರುವಂತ ಇದೊಂದು ದೊಡ್ಡದಾದಂತ ಕುತಂತ್ರ. ಈ ಕುತಂತ್ರವನ್ನ ಮಾಡ್ಲಿಕ್ಕೆ ಹೋಗಿ ಕೇವಲ ಧರ್ಮವನ್ನು ಒಡೆಯುವ ಕೆಲಸ ಅಷ್ಟೇ ಮಾಡಿಲ್ಲ, ಅವರ ಪಕ್ಷವನ್ನು ಒಡೆಯುವಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಈಗ ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅನ್ನುವಂತ ಒಂದು ಇರಾದೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಟ್ಟಿನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ಒಳ್ಳೇದಲ್ಲ. ಈ ರಾಜ್ಯವನ್ನ ಒಡೆದಾಳುವಂಥದ್ದೇನಿದೆಯಲ್ಲ, ಇದನ್ನ ಭಾರತೀಯ ಜನತಾ ಪಕ್ಷ ಎಂದಿಗೂ ಸಹಿತ ಸಮರ್ಥಿಸುವುದಿಲ್ಲ, ಇದನ್ನ ಖಂಡಿಸ್ತದೆ.